ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಹಾಗೂ ತುಷ್ಟೀಕರಣ ನೀತಿ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಾಳೆ ಏಪ್ರಿಲ್ 18ರಂದು ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು. ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪೆಟ್ರೋಲ್, ಡೀಸೆಲ್, ಹಾಲು, ವಿದ್ಯುತ್ ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರಿಗೆ ಸುಲಿಗೆ ಮಾಡುತ್ತಿದೆ. ಇದರಿಂದ ಜನರ ಜೀವನ ಕಷ್ಟಕರವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಯಾತ್ರೆಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಚಾಲನೆ ನೀಡಲಾಗಿದ್ದು, ಅಲ್ಲಿಂದ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗಾ ಮಾರ್ಗವಾಗಿ ನಾಳೆ ಬೀದರ್ಗೆ ಬರಲಿದೆ. ಈ ಯಾತ್ರೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಭೈರತಿ ಬಸವರಾಜ್, ಗೋವಿಂದ ಕಾರಜೋಳ್, ಬಿ ಶ್ರೀರಾಮಲು, ಬಸವರಾಜ್ ಮತ್ತಿಮೂಡ್ ಭಾಗವಹಿಸಲಿದ್ದಾರೆ. ಯಾತ್ರೆಯು ನಾಳೆ ಸಂಜೆ 4 ಗಂಟೆಗೆ ಗಣೇಶ್ ಮೈದಾನದಿಂದ ಆರಂಭವಾಗಿ ಗುದ್ಗೆ ಆಸ್ಪತ್ರೆ, ಹರಳಯ್ಯ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಶಿವಾಜಿ ವೃತ್ತದವರೆಗೆ ನಡೆಯುವುದು. ಅಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಎಂದರು. ಪಕ್ಷದ ಎಲ್ಲ ನಾಯಕರೇ ಹಾಗೂ ಎಲೆಕ್ಟ್ರಾನಿಕ್ ಹಾಗೂ ಪ್ರಿಂಟ್ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷವಾಗಿ ನಾಳೆ ನಡೆಯಲಿರುವಂಥ ನಮ್ಮ ಜನಾಕ್ರೋಶ ಯಾತ್ರೆ, ಇಡೀ ರಾಜ್ಯಾದ್ಯಂತ ಈ ಜನಾಕ್ರೋಶ ಯಾತ್ರೆ ಬರ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಎರಡೂ ಪ್ರತಿಪಕ್ಷಗಳ ನಾಯಕರು, ನಮ್ಮ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು, ಹಿಂದಿನ ಮಂತ್ರಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ನಾವು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಈ ಜನಾಕ್ರೋಶ ಯಾತ್ರೆಯ ಮುಖಾಂತರ ಮಾಡ್ತಾ ಇದ್ದೀವಿ. ಅದರ ಅನ್ವಯ ನಾಳೆ ಮುಂಜಾನೆ ಕಲಬುರಗಿಯಲ್ಲಿ ಯಾತ್ರೆ ಇದೆ. ಅದೇ ರೀತಿ ನಾಳೆ ಸಾಯಂಕಾಲ 4 ಗಂಟೆಗೆ ಈ ಯಾತ್ರೆ ಬೀದರ್ ನಗರಕ್ಕೆ ಬರ್ತಾ ಇದೆ. ಬೀದರ್ ನಗರದಲ್ಲಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಎಲ್ಲ 6 ಕ್ಷೇತ್ರಗಳ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ಎಲ್ಲ ಸೇರಿ ಒಂದು 15,000 ಜನ ಗಣೇಶ್ ಮೈದಾನದಲ್ಲಿ ಸೇರಿರ್ತಾರೆ. ಗಣೇಶ್ ಮೈದಾನದಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಮುಖಾಂತರ ಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗುದ್ಗೆ ಹಾಸ್ಪಿಟಲ್, ಹರಳಯ್ಯ ವೃತ್ತ, ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಶಿವಾಜಿ ವೃತ್ತದಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಯಾತ್ರೆ ಮಾಡ್ತಾ ಇರುವಂಥ ಮೊದಲನೇ ಉದ್ದೇಶ ಈ ಜನವಿರೋಧಿ ಸರ್ಕಾರದ ಬೆಲೆ ಏರಿಕೆ ನೀತಿ. ಎರಡನೇದು, ಇವರು ತುಷ್ಟೀಕರಣ ನೀತಿ ಅನ್ವಯವಾಗಿ ಇವತ್ತು ಧರ್ಮಾಧಾರಿತ ಮೀಸಲಾತಿಯನ್ನು ತರಲಿಕ್ಕೆಯನ್ನು ಹೊರಟಿದ್ದಾರೆ. 4% ರಿಸರ್ವೇಷನ್ ಗುತ್ತಿಗೆಯಲ್ಲಿ ಏನು ಕೊಡಬೇಕಂತೇಳಿ ಒಂದು ನಿರ್ದಿಷ್ಟವಾದ ಒಂದು ಕಮ್ಯುನಿಟಿ ಕೊಡಬೇಕಂತ ಹೊರಟಿದ್ದರ ವಿರೋಧ ಇವತ್ತು ನಾವು ಈ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಹೋರಾಟದ ವಿರುದ್ಧ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ 2 ಶಾಸಕರು, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರು, ಶರಣು ಸಲಗರನ್ನು ಸೇರಿ 18 ಜನ ಶಾಸಕರನ್ನು ಸ್ಪೀಕರ್ ಮುಖಾಂತರ ಉಚ್ಚಾಟನೆ ಮಾಡಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವ್ರಿಗೆ ನಾಚಿಕೆ ಆಗಬೇಕು. ಹಿಂದೆ ವಿಧಾನ ಪರಿಷತ್ನಲ್ಲಿ ಮಲ್ಕಾಪುರ ಸಾಹೇಬರು ಆಗಿದ್ದರು. ಆ ವಿಧಾನ ಪರಿಷತ್ನಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಸ್ಪೀಕರ್ ಕುರ್ಚಿಯ ಮೇಲೆ ಹೋಗಿ ನಮ್ಮ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕುರ್ಚಿಯ ಮೇಲೆ ಕೂತಿದ್ರು. ಅವ್ರದ್ದೆಲ್ಲ ಪೇಪರ್ಸ್ಗಳು ಹರಡಿದ್ರು. ಆಮೇಲೆ ಅದನ್ನು ಕಂಡು ಮನನೊಂದಂತ ಆ ಸ್ಪೀಕರ್ ಆತ್ಮಹತ್ಯೆ ಕೂಡ ಶರಣಾಗಿದ್ದರು. ನಾವು ನಿಮ್ಮ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಕೂಡ ನೋಡಿದ್ದೀವಿ. ಧರ್ಮೇಗೌಡರು. ಆದ್ರೆ ಇವತ್ತು ಆ ಸಂದರ್ಭದಲ್ಲಿ ಏನೂ ಕ್ರಮ ಕೈಗೊಳ್ಳದಂತ ಇವತ್ತಿನ ಈ ಸ್ಪೀಕರ್ ಅವರು ಕೂಡ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಪ್ರೊಡಕ್ಟೇ ಆಗಿದ್ದಾರೆ. ಅವರು ಬೇಕಂತಲೇ ನಮ್ಮ ಶಾಸಕರ ವಿರುದ್ಧ ಆ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಾರೆ. ಅದನ್ನು ಕೂಡ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸ, ಒಂದು ಜನಾಕ್ರೋಶ, ಜನರಲ್ಲಿರುವಂಥ ಒಂದು ಆಕ್ರೋಶವನ್ನು ಹೊರಬರಬೇಕು. ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ.